ಮನೆಯಿಂದ ತಂದಂತಹ ಬೆಡ್ಶೀಟ್ ಕೂಡ ಕೊಡ್ತಾ ಇಲ್ಲ ಅಂತ ದರ್ಶನ್ ಆರೋಪ ಮಾಡಿದ್ದಾರೆ. ತುಂಬಾನೇ ಚಳಿ ಇದೆ, ಮಲಗೋದಕ್ಕೆ ಆಗ್ತಾ ಇಲ್ಲ ಅಂತ ಕೋರ್ಟ್ನಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಆರೋಪಿ ದರ್ಶನ್ ಮತ್ತು ನಾಗರಾಜ್ರಿಂದ ಬೆಡ್ಶೀಟ್ಗಾಗಿ ಮನವಿ ಮಾಡಲಾಯಿತು. ಚಿಕ್ಕ ಬೆಡ್ಶೀಟ್ ಹೊದ್ದು ಮಲಗದೆ ಮೂಲೆಯಲ್ಲಿ ಕೂರ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಚಳಿ ಇದೆ, ರಾತ್ರಿ ವೇಳೆ ಸಮಸ್ಯೆ ಆಗಿದೆ, ಮಲಗೋದಕ್ಕೂ ಆಗ್ತಾ ಇಲ್ಲ, ಬೆಡ್ಶೀಟ್ ಕೊಡುವಂತೆ ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಿ ಅಂತ ದರ್ಶನ್ ಮನವಿ ಮಾಡಿದ್ದಾರೆ. ಜೈಲಿನಲ್ಲಿ ಚಳಿಗೆ ಹಿಂಡಿ ಹಿಪ್ಪೆಕಾಯಿಯಾದ ಕೊಲೆ ಆರೋಪಿ ದರ್ಶನ್. ಬೆಂಗಳೂರು ಚಳಿಗೆ ಜೈಲಿನಲ್ಲಿ ಕಂಗಾಲಾಗಿದ್ದಾರೆ ದರ್ಶನ್. ಹೊತ್ಕೊಳ್ಳೋದಕ್ಕೆ ಬೆಡ್ಶೀಟ್ ಕೊಡ್ತಾ ಇಲ್ಲ ಜೈಲಿನಲ್ಲಿ ಅಂತ ದರ್ಶನ್ ಅಳಲು ತೋಡ್ಕೊಂಡಿರೋದು. ಹೊತ್ಕೊಳ್ಳೋದಕ್ಕೆ ಬೆಡ್ಶೀಟ್ ಬೇಕು ಅಂತ ಆರೋಪಿ ದರ್ಶನ್ ಕೇಳ್ಕೊಂಡಿರೋದು. ತುಂಬಾನೇ ಚಳಿ ಇದೆ, ಮಲ್ಗೋದಕ್ಕಾಗ್ತಾ ಇಲ್ಲ ಅಂತ ತಮ್ಮ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಆನ್ಲೈನ್ ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ಮತ್ತು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ. ಆಗ ದರ್ಶನ್ ಜಡ್ಜ್ ಬಳಿ ಮನವಿ ಮಾಡಿರೋದು, ತುಂಬಾ ಚಳಿ ಇದೆ, ಹೊತ್ಕೊಳ್ಳೋದಕ್ಕೆ ಬೆಡ್ಶೀಟ್ ಕೊಡ್ತಾ ಇಲ್ಲ, ಚಿಕ್ಕ ಬೆಡ್ಶೀಟ್ ಕೊಡ್ತಾರೆ, ಅದನ್ನ ಹೊತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಮೂಲೆಯಲ್ಲಿ ಕೂರ್ತಾ ಇದ್ದೀವಿ ನಾವು, ಸಿಕ್ಕಾಪಟ್ಟೆ ಚಳಿ ಇದೆ, ಸಮಸ್ಯೆ ಆಗ್ತಾ ಇದೆ ರಾತ್ರಿ ವೇಳೆ. ಆರೋಪಿ ದರ್ಶನ್ ಮತ್ತು ನಾಗರಾಜ್ ಇಬ್ರು ಬೆಡ್ಶೀಟ್ಗಾಗಿ ಮನವಿ ಮಾಡಿದ್ದಾರೆ. ಏನಾಯ್ತು ಹಾಗಾದ್ರೆ ಕೋರ್ಟ್ನಲ್ಲಿ? ಬೆಡ್ಶೀಟ್ಗಾಗಿ ಆರೋಪಿ ದರ್ಶನ್ ಮತ್ತು ನಾಗರಾಜ್ ಕೋರ್ಟಿಗೆ ಮನವಿ ಮಾಡಿಕೊಂಡು ಎಲ್ಲವನ್ನೂ ಹೇಳಬೇಕಾ? ಅವರೇನ್ ರತ್ನಗಂಬಳಿ ಕೇಳ್ತಾ ಇದ್ದಾರಾ? ನಿಮಗ್ ಕೊಡೋದಕ್ಕೆ ಏನಾಗಿದೆ? ಜೈಲಾಧಿಕಾರಿಗಳಿಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡು ಏನ್ ಕೇಳ್ತಿದಾರ? ಅವರು ರತ್ನಗಂಬಳಿ ಕೇಳ್ತಿದಾರಾ? ಹೊತ್ಕೊಳ್ಳೋದಕ್ಕೊಂದು ಬೆಡ್ಶೀಟ್ ಪದೇ ಪದೇ ಹೇಳ್ಬೇಕಾ? ನಿಯಮದ ಪ್ರಕಾರ ಏನ್ ಕೊಡಬೇಕೋ ಅದನ್ನು ಕೊಡಿ. ಬೆಡ್ಶೀಟ್ ನೀಡದ ಜೈಲಾಧಿಕಾರಿಗಳಿಗೆ ನ್ಯಾಯಾಧೀಶರು ತರಾಟೆಗೆ ತೆಗೆದುಕೊಂಡು ಮುಂದಿನ ವಿಚಾರಣೆ ಡಿಸೆಂಬರ್ 3ಕ್ಕೆ ಸೆಷನ್ಸ್ ಕೋರ್ಟ್ ಮುಂದೂಡಿದೆ. ಇವತ್ತು ಪ್ರಕರಣದ ಆರೋಪಿಗಳು ವಿಚಾರಣೆಗೆ ಹಾಜರಾದರು. ಪರಪ್ಪನ ಅಗ್ರಹಾರದಲ್ಲಿರೋರು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರಾದರು. ಇನ್ನುಳಿದ ಆರೋಪಿಗಳು ಕೋರ್ಟಿಗೆ ಹಾಜರಾದರು. ಆಗ ದರ್ಶನ್ ಕೇಳ್ಕೊಂಡಿದ್ದು ಬೆಡ್ಶೀಟ್ಗಾಗಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣ. ಕೊಲೆ ಆರೋಪಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಂಕಷ್ಟನ. ಧನ್ವೀರ್ ಬಳಿಕ ವಿಜಯಲಕ್ಷ್ಮಿಗೂ ತಟ್ಟುತ್ತಾಕಾಕಿ ವಿಚಾರಣೆ ಬಿಸಿ. ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣದಲ್ಲಿ ನಟ ದರ್ಶನ್ ಪತ್ನಿ ಹೆಸರು ಕೂಡ ಬಂದಿದೆ. ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಹೆಸರನ್ನ ನಟ ಧನ್ವೀರ್ ಬಾಯ್ಬಿಟ್ಟಿದ್ದಾನೆ. ನನಗೆ ಲಾಯರ್ನಿಂದ ಕೈದಿಗಳ ರಾಜಾತಿಥ್ಯ ವಿಡಿಯೋ ಬಂತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಲವು ಕೈದಿಗಳೇನು, ಉಗ್ರನ ಕೈಯಲ್ಲೂ ಕೂಡ ಮೊಬೈಲ್ ಇದ್ದಂತಹ ದೃಶ್ಯ ಎಂತವರನ್ನೂ ಕೂಡ ಆತಂಕಕ್ಕೆ ತಳ್ಳಿತ್ತು. ಆ ದೃಶ್ಯವನ್ನ ಬೆನ್ನತ್ತಿ ಹೋದ ಪೊಲೀಸರು ಎಲ್ಲಿಂದ ಹೊರಗಡೆ ಬಂತು ಈ ದೃಶ್ಯ? ಆಗ ಈ ನಟ ಧನ್ವೀರ್ ಹೇಳಿದ್ದು, ನನಗೆ ಲಾಯರ್ನಿಂದ ಕೈದಿಗಳ ರಾಜಾತಿಥ್ಯ ವಿಡಿಯೋ ಬಂತು ಅಂತ. ಆ ವಿಡಿಯೋವನ್ನ ನಟ ಧನ್ವೀರ್ ಯಾರು ಕಳಿಸಿದ್ರು? ಲಾಯರ್ ಕಳಿಸಿದ್ದ ವಿಡಿಯೋವನ್ನ ವಿಜಯಲಕ್ಷ್ಮಿ ಕಳಿಸಿದ್ದೆ ನಾನು ಅಂತ ನಟ ಧನ್ವೀರ್ ಹೇಳಿರೋದು. ಅದನ್ನ ನಾನು ರಿವೀಲ್ ಮಾಡಿಲ್ಲ, ಬಹಿರಂಗ ಮಾಡಿಲ್ಲ, ಅದನ್ನ ನಾನು ವಿಜಯಲಕ್ಷ್ಮಿ ಅವ್ರಿಗೆ ಕಳಿಸಿದ್ದೆ ಅಂತ. ವಿಡಿಯೋ ಹೇಗೆ ವೈರಲ್ ಆಯ್ತು ಅಂತ ಗೊತ್ತಿಲ್ಲ ಅನ್ನೋದು ನಟ ಧನ್ವೀರ್ ಹೇಳಿಕೆ. ನಾನು ವಿಡಿಯೋನ ವೈರಲ್ ಮಾಡಿಲ್ಲ ಅಂತ ಧನ್ವೀರ್ ಹೇಳಿಕೆ ಕೊಟ್ಟಿರೋದು. ಕೈದಿಗಳ ರಾಜಾತಿಥ್ಯ ಕೇಸ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿಚಾರಣೆ ನಡೆಯುತ್ತಾ? ವಿಜಯಲಕ್ಷ್ಮಿ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತನಿಖಾಧಿಕಾರಿಗಳು ತಂದಿದ್ದಾರೆ. ವಿಜಯಲಕ್ಷ್ಮಿ ವಿಚಾರಣೆ ನಡೆಸೋ ಸಂಬಂಧ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಹಿರಿಯ ಅಧಿಕಾರಿಗಳ ಅನುಮತಿ ನಂತರ ವಿಜಯಲಕ್ಷ್ಮಿ ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಧನ್ವೀರ್ ಬಳಿಕ ಈಗ ವಿಜಯಲಕ್ಷ್ಮಿಗೂ ಪೊಲೀಸ್ ವಿಚಾರಣೆಯ ಸಂಕಷ್ಟ ತಟ್ಟಲಿದೆ. ಯಾಕಂದ್ರೆ ಧನ್ವೀರ್ ಹೇಳಿರೋದು, ವಿಡಿಯೋವನ್ನ ನಾನು ವೈರಲ್ ಮಾಡಿಲ್ಲ, ನನಗೆ ವಿಡಿಯೋ ಸಿಕ್ಕಿದ್ದು ನಿಜ, ಲಾಯರ್ ಇಂದ ವಿಡಿಯೋ ನನಗೆ ಬಂತು, ಆ ವಿಡಿಯೋನ ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದೆ ಅಂತ. ಹಾಗಾದ್ರೆ ವಿಡಿಯೋ ವಿಜಯಲಕ್ಷ್ಮಿ ಅವರಿಂದ ಮುಂದಕ್ಕೆ ಎಲ್ಲಿಗೆ ಹೋಯ್ತು? ಇದನ್ನ ಈಗ ವಿಚಾರಣೆ ನಡೆಸಬೇಕಾಗಿದೆ ಪೊಲೀಸರು. ಆ ಕಾರಣಕ್ಕಾಗಿ ವಿಜಯಲಕ್ಷ್ಮಿಯ ವಿಚಾರಣೆ ನಡೆಯುತ್ತಾ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ವಿಜಯಲಕ್ಷ್ಮಿಗೆ ನಟ ಧನ್ವೀರ್ ಕಳಿಸಿದಂತಹ ವಿಡಿಯೋ ಅಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋಯ್ತು? ವಿಜಯಲಕ್ಷ್ಮಿ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.